ನನಗೆ ಹೇಳಿ ಈಗ ನಾವು ನಿಮಗೆ ಕಮಿಷನ್ ಇಂದ ಸಹ ನಿಮಗೆ ಲೆಟರ್ ಬರೀತೀವಿ. ಆ ಬಾರ್ ಓಪನ್ ಯಾವುದೇ ಕಾರಣ ಕೂಡ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಕೂಡ ಮಾತಾಡ್ತಿರೋದು ಅವ್ರು ಮಾತನಾಡ್ತಾ ಹೋಗ್ತಾರೆ. ಮೇಡಮ್, ತಮಗೆ ಯಾವಾಗ ಈ ಬಗ್ಗೆ ದೂರ ಬಂತು, ತಾವು ಯಾವಾಗ ವಿಸಿಟ್ ಮಾಡಿದ್ರಿ, ಈಗ ಸದ್ಯದ ಬೆಳವಣಿಗೆ? ಇಲ್ಲ, ನಾನು ಆಕ್ಚುಲಿ ಯಜ್ಞಳ್ಳಿ ನಮ್ಮ ಸ್ಲಮ್ ಶಿವಾನಂದ ನಗರದಲ್ಲಿ ಒಂದು ಸ್ಲಮ್ ವಿಸಿಟ್ ಇಟ್ಕೊಂಡಿದ್ದೆ. ಅಲ್ಲಿ ಬಹಳ ವರ್ಷಗಳಿಂದ ಎಲ್ಲ ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಎಲ್ಲ ಕಸಗಳನ್ನು ತಂದು ಡಂಪ್ ಹಾಕಿ ಬಹಳ ವರ್ಷಗಳಿಂದ ಅಲ್ಲಿ ಏನಾಗ್ತದೆ ಅಂದರೆ ಸುತ್ತಮುತ್ತ ಮಕ್ಕಳಿಗೆ ಕ್ಯಾನ್ಸರು, ಹ್ಯಾಂಡಿಕ್ಯಾಪ್ ಮಕ್ಕಳು ಹುಟ್ಟೋದು ಮತ್ತು ಕಾಯಿಲೆಗಳು ಇದು ಜಾಸ್ತಿ ಆಗ್ತಿದೆ ಅಲ್ಲಿ. ಸೊ ಹಾಗಾಗಿ ನಾನು ಇವತ್ತಲ್ಲಿ ವಿಸಿಟ್ ಇಟ್ಕೊಂಡು BBMP ಕನ್ಸರ್ನ್ ಎಲ್ಲ ಆಫೀಸರ್ಸ್ನ ಅಲ್ಲಿ ಆ್ಯಕ್ಚುಲಿ ಅವ್ರು ಹಾಕಂಗಿಲ್ಲ, ಡಂಪ್ ಮಾಡೋಂಗಿಲ್ಲ ಆ ಥರ. ಅದನ್ನು ನೋಡಿಕೊಂಡು ಇಲ್ಲಿ ಒಂದು ನನಗೆ ಮೀಟಿಂಗ್ ಇತ್ತು. ಇಲ್ಲಿ ಯಾಕೆ ಮೀಟಿಂಗ್ ಇತ್ತು ಅಂತ ನನಗೆ ಬರೋವರೆಗೂ ಗೊತ್ತಾಗಲಿಲ್ಲ. ನಾನು ಬಂದಾಗ ಇಲ್ಲಿರೋ ಎಲ್ಲ ತಾಯಂದಿರು, ಇಲ್ಲಿರೋ ಎಲ್ಲ ಲೋಕಲಲ್ಲಿ ಇರುವಂಥ ಎಲ್ಲ ಮನೆಯವರು ನನಗೇನು ಹೇಳಿದ್ರು ಅಂದರೆ, ಇಲ್ಲಿ ಒಂದು ಬಿಲ್ಡಿಂಗ್ ಇದೆ, ಈ ಬಿಲ್ಡಿಂಗಲ್ಲಿ ಈ ಗಾರ್ಮೆಂಟ್ಸ್ ಅವರು ಕೆಲಸ ಮಾಡ್ತಾ ಇದ್ದಾರೆ, ಫ್ಯಾಕ್ಟ್ರಿ ಮತ್ತು ಕೆಳಗಡೆ ಶೂ ಫ್ಯಾಕ್ಟ್ರಿ ಇದೆ, ಗಾರ್ಮೆಂಟ್ ಫ್ಯಾಕ್ಟ್ರಿ ಇದೆ. ಸಡನ್ ಆಗಿ ಇದನ್ನ ನೀವು ಕ್ಲೋಸ್ ಮಾಡಿ, ನಿಮಗೆ 3 ತಿಂಗಳು ಟೈಮ್ ಕೊಡ್ತೀವಿ, ನೀವು ಇಲ್ಲಿಂದ ಖಾಲಿ ಮಾಡಬೇಕು ಅಂತ ಹೇಳಿದ್ರಂತೆ. ಅದಾದ್ಮೇಲೆ ಈಗ ನಾವು ಬರ್ತಾ ಇರೋದು ವಿಷಯ ಗೊತ್ತಾಗ್ಬಿಟ್ಟು ಈಗ ಇಮ್ಮಿಡಿಯೇಟ್ಲಿ ಇಲ್ಲಿ ಏನೋ ಒಂದೇ ಜಸ್ಟ್ ನಾವು ಬರಕ್ ಮುಂಚೆ ಇದೇನೋ ರಾಮಯ್ಯ ಇನ್ಸ್ಟಿಟ್ಯೂಟ್ ಹಾಸ್ಟೆಲ್ ಅಂತ ಹಾಕ್ಬಿಟ್ಟಿದ್ದಾರೆ. ಇದೇ ತರ ಕರೀಂ ಸಾಬ್ ಲೇಔಟ್ ಅಲ್ಲೂ ಸಹ ಹಿಂಗೆ ಆಗಿತ್ತಂತೆ. ಇದೇ ತರ ಏನಂದ್ರೆ ಹಿಂಗೆ ಒಂದು ಹಾಸ್ಪಿಟಲ್ ಓಪನ್ ಮಾಡ್ತೀವಿ ಅಂತ ಹೇಳಿ ಹಾಕ್ಬಿಟ್ಟು ಬೆಳಗ್ಗೆ ಇಮಿಡಿಯೇಟ್ಲಿ ರಾತ್ರಿ ಎಲ್ಲ ಇದು ಏನ್ ಹೇಳ್ತಾರೆ ಸ್ಟಾಕ್ ಎಲ್ಲ ತಂದಿಟ್ಟು ಬೆಳಗ್ಗೆ ವ್ಯಾಪಾರ ಶುರು ಮಾಡ್ಬಿಟ್ರಂತೆ. ಅದು ಒಂದ್ಸಲ ವ್ಯಾಪಾರ ಶುರು ಮಾಡಿ ಒಂದು ರಿಸಿಪ್ಟ್ ಹರಿದ್ರೆ ಅಲ್ಲಿ ಪರ್ಮನೆಂಟ್ ಆಗಿ ಕಾಯಂ ಆಯ್ತು, ಇಲ್ಲಿ ಬಾರ್ ಓಪನ್ ಆಗತ್ತೆ ಅಂತ. CL7 ಏನಂತಂದ್ರೆ ಅಂಗಡಿ ತರ ಓಪನ್ ಇಡಲ್ಲ, ಅವರು ಮನೆ ತರ ಇರುತ್ತೆ. ಬರ್ಬೋದು, ಇವ್ರ ಪ್ರಕಾರ ಏನು ಬರ್ಬೋದು, ತಗೊಂಡ್ ಹೋಗ್ತಾ ಇರ್ಬೋದು. ಬಟ್ ಏನ್ ಜನ ಹೇಳ್ತಾ ಇರೋದು ಅಂದ್ರೆ, ಇದು ರೆಸಿಡೆನ್ಷಿಯಲ್ ಏರಿಯಾ, ಸಂದಿಗೆ ನೀವು ಬಾರ್ ಕೊಟ್ಬಿಟ್ರೆ ಅಲ್ಲ ರೀ. ಇವತ್ತು ಹುಡುಗರು ಯಾವ ತರ ಅವ್ರ ಭವಿಷ್ಯನೇ ಹಾಳಾಗೋಗಿದೆ. ಅಜ್ಜಿ ಹೇಳ್ತಾ ಇತ್ತು ನನ್ಗೆ, ಅಮ್ಮ ಗಂಡಂದಿರೆಲ್ಲ ಗಂಡಸರೆಲ್ಲ ಇವಾಗ ಕುಡ್ದು ತಂದು ಕೊಡ್ಲಾರ್ದೆ ಇವತ್ತು ಸಂಸಾರನೇ ಹಾಳಾಗಿದೆ. ಹುಟ್ಟಿರೋ ಮಕ್ಳು ಈಗ ಕುಡಿಬೇಕಾ? ಈ ತರ ಬೀದಿಗಳಲ್ಲೆಲ್ಲ ನಾವು ಈ ತರ ಬಾರ್ಗಳನ್ನ ಓಪನ್ ಮಾಡ್ಕೊಂಡು ಕುತ್ಕೊಂಡ್ರೆ ಮಕ್ಕಳ ಭವಿಷ್ಯ ಏನು? ಮೇಡಮ್, ಈ ಬಗ್ಗೆ ಈಗ ಅಧಿಕಾರಿಗಳ ಜೊತೆ ಮಾತನಾಡಿದ್ರೆ ಅಧಿಕಾರಿಗಳ ರೆಸ್ಪಾನ್ಸ್ ಹೇಗಿದೆ? ಈಗಲೂ ಕೂಡ ಅದನ್ನು ಪರ್ಮಿಷನ್ ಅವರಿಗೆ ಐ ಡೋಂಟ್ ನೋ. ನಾನೀಗ ಫೋನ್ ಮಾಡಿ ಕೇಳಿದಾಗ ನಾನೀಗ ಅವ್ರಿಗೆ ನಮ್ಮ ಈ ಭಾಗದ ಕಮಿಷನರ್ಗೆ ಮಾತಾಡಿದೆ. ಅವ್ರು ಮೌಸಿಯಾ ಅಂತಾನೋ ಏನೋ ಹೆಸರಿದೆ ಅವ್ರದ್ದು. ಅವ್ರು ಹೇಳ್ತಾ ಇದ್ರು, ಮೇಡಮ್ ಯಾವುದೇ ಕಾರಣಕ್ಕೂ ಇಲ್ಲಿ ಓಪನ್ ಆಗಕ್ ಬಿಡಲ್ಲ ಅಂತ ಹೇಳ್ತಾ ಇದ್ರು. ಬಟ್ ನಾನು ಇವಾಗಲೇ ಅವರಿಗೆ ಒಂದು ಲೆಟರ್ನ ಸಹ ಬರೆದು ಒಂದು CM ಆಫೀಸ್ಗೂ ನಾನು ಸಲ್ಲಿಸ್ತೀನಿ. ಯಾಕಂದ್ರೆ CM ಆಫೀಸಿಂದ ಇಮಿಡಿಯೇಟ್ಲಿ ಅವ್ರಿಗೆ ಒಂದು ಲೆಟರ್ ಹೋದ್ರೆ ಇದೆಲ್ಲ ಆಗೋದಿಲ್ಲ. ಸೊ ಆ ಒಂದು ನಿಟ್ಟಿನಲ್ಲಿ, ಯಾಕಂದ್ರೆ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅವ್ರು ನಾವು ಆಲ್ರೆಡಿ ಐ ಥಿಂಕ್ ನಾನು ಬಂದಾಗಲೇ ಇಲ್ಲಿ 1.5 ಗಂಟೆ ಆಯ್ತು. ಲೊಕೇಶನ್ ಕಳಿಸಿ ಬರ್ತೀನಿ ಅಂತ ನಮ್ಮ ಎಲ್ರಿಗೂ ಹೇಳ್ಕೊಂಡು ಒಬ್ರು ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅವರು ಈ ಕಡೆ ತಿರುಗಿ ನೋಡ್ಲಿಲ್ಲ. ಬಟ್ ಕಮಿಷನರ್ ಜೊತೆ ನಾನು ಮಾತಾಡಿದಾಗ, ಇಲ್ಲ ಮೇಡಮ್ ಯಾವುದೇ ಕಾರಣಕ್ಕೂ ಓಪನ್ ಆಗಕ್ ಬಿಡಲ್ಲ ಅಂತ ಹೇಳಿದ್ದಾರೆ. ಸೊ ಈಗ ನಾವು ನೋಡ್ಬೇಕು. ಆಮೇಲೆ ಮಹಿಳೆಯರೆಲ್ಲ ಹುಷಾರಾಗಿ ನೀವು ಇರಬೇಕು. ರಾತ್ರಿ ಬಂದು ಡಂಪ್ ಮಾಡ್ತಾರೆ, ಸ್ಟಾಕ್ ಮಾಡ್ತಾರೆ. ಬೆಳಗ್ಗೆ ಒಬ್ಬರಿಗೆ ಒಂದು ಚೀಟಿ ಹರಿದು ಕೊಟ್ರೆ ಕಾಯಮಾಗಿ ಇಲ್ಲಿ ಶುರು ಮಾಡ್ಬೋದು. ಬಟ್ ಆದ್ರೆ ನೀವು ಇಲ್ಲಿ ಸರೌಂಡಿಂಗ್ ಅಲ್ಲಿ ನೀವು ಅದನ್ನ ಅಬ್ಜೆಕ್ಟ್ ಮಾಡಿ ನೀವು ಒಂದು ಲೆಟರ್ ನೀವು ನಾಳೆನೆ ಹೋಗಿ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಕಮಿಷನರ್ ಆಫೀಸ್ಗೆ ಕೊಟ್ಟು ಇನ್ವಾಲ್ವ್ ಮಾಡಿಸಿ ವಾಪಸ್ ಅಪ್ಲಿಕೇಶನ್ ತಗೊಂಡ್ಬರ್ಬೇಕು. ನೀವು ಯಾವುದೇ ಕಾರಣಕ್ಕೂ ಇಲ್ಲಿ ಬಾರ್ ಓಪನ್ ಆಗಬಾರ್ದು. ಓಕೆ, ನೀವೆಲ್ಲ ಅದು ಮಾಡಬೇಕು. ಸೊ ನೀವು ಅಬ್ಜೆಕ್ಟ್ ಮಾಡಿದ್ರೆ ಆಮೇಲೆ ವುಮೆನ್ ಕಮಿಷನ್ ಇಂದನೂ ಸಹ ಲೆಟರ್ ಹೋಗುತ್ತೆ. ಇಲ್ಲಿ ಬಾರ್ ಓಪನ್ ಆಗಕ್ಕೆ ಸಾಧ್ಯ ಇಲ್ಲ. ಅರ್ಥ ಆಯ್ತಾ? ಸದ್ಯಕ್ಕೆ ಇವಿಷ್ಟು ಮಹಿಳಾ ಆಯೋಗದ ಅಧ್ಯಕ್ಷರಾಗಿರುವಂತಹ ನಾವು ಬಾರ್ ಓಪನ್ ಆಗುತ್ತೆ ಏನ್ ಮಾಡೋದು? ಫಸ್ಟ್ ಅಲ್ವಾ? ಎಂತೆಂತ ಕಾಲ ಬಂತಪ್ಪ. ಹೋರಾಟ ಮಾಡಬೇಕಾಯ್ತಪ್ಪ. ಅಲ್ಲ, ರೇಷನ್ ಹೋರಾಟ